ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸೊ ಎಲ್ರಿಗೂ ವೆಲ್ಕಮ್ ಟು ರಿಯಾಕ್ಷನ್ ವಿಡಿಯೋ. ಸೊ ಇವತ್ತು ರಿಯಾಕ್ಷನ್ ಮಾಡಕ್ ಹೋಗ್ತಾ ಇದ್ದೀನಿ ನಾನು ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಒನ್ ಆಫ್ ದ ಬೆಸ್ಟ್ ರೋಸ್ಟರ್ ವಿಡಿಯೋಗೆ ರಿಯಾಕ್ಷನ್ ಮಾಡಕ್ ಹೊಟ್ಟಿದ್ದೀನಿ. ತುಂಬಾ ದಿನಗಳಿಂದ ರಿಯಾಕ್ಷನ್ ಮಾಡುವಾಗೆಲ್ಲ ಬ್ರೋ ಇವ್ರದ್ದು ಮಾಡಿ ಬ್ರೋ, ಇವ್ರದ್ದು ಮಾಡಿ ಬ್ರೋ, ಇವ್ರದ್ದು ಮಾಡಿ ಬ್ರೋ, ಇವ್ರದ್ದು ಮಾಡಿ ಅಂದ್ರೆ ವಿಡಿಯೋಗೆ ರಿಯಾಕ್ಷನ್ ಮಾಡಿ ಅಂತ, ಬೇರೆ ಏನು ಮಾಡೋದಕ್ಕಲ್ಲ. ತಪ್ಪಾಗೆಲ್ಲ ತಿಳ್ಕೊಬೇಡ್ರಿ ನೀವು. ಸೊ ಚಾನಲ್ಗೆ ಹೊಸಬ್ರಿದ್ರೆ ಫಟಾಫಟ್ ಅಂತ ಒಂದೊಂದು ಲೈಕ್ ಬಟನ್ನ ಒತ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅದನ್ನು ಒತ್ಕೋಬೇಕು. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ದ ಹ್ಯಾಂಡ್ಸಮ್ ಬಾಯ್, ವೆರಿಫೈಡ್ ಹ್ಯಾಕರ್ ರಿಯಾಕ್ಷನ್ ಮಾಡಕ್ ಹೊಟ್ಟಿದ್ದೀನಿ. ಸೊ ಬನ್ನಿ, ಯಾರಿರ್ಬೋದು ಅವರು, ಯಾವ ರೋಸ್ಟರ್ ಇರ್ಬೋದು, ಸೀದಾ ಝೂಮಿನಲ್ಲಿ ಹೋಗೋಣ. ಓಕೆ, ಇವರು ನಮ್ಮ ಅಚ್ಚುಮೆಚ್ಚಿನ ಮೈಸೂರು ಮ್ಯಾಂಗೋ. ಮೈಸೂರು ಅಂದ ತಕ್ಷಣ ನಿಮ್ಗೆಲ್ಲ ಏನೇನು ನೆನಪಾಗುತ್ತೆ ಹೇಳಿ? ನನಗೆ ಗೊತ್ತಿಲ್ಲ, ಬಟ್ ಮೈಸೂರು ಮ್ಯಾಂಗೋ ನನಗೆ ನೆನಪಾಗುತ್ತೆ. ಎಲ್ಲರಿಗೂ ಅರ್ಥ ಆಗಲ್ಲ, ಕೆಲವ್ರಿಗೆ ಮಾತ್ರ ಎಸ್ಪೆಷಲಿ ನಾನು ಏನು ಹೇಳಕ್ ಬಂದೆ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ಸ್ ಗೋ. ಮೈಸೂರು ಮ್ಯಾಂಗೋ ಅವ್ರ ವಿಡಿಯೋನ ರಿಯಾಕ್ಷನ್ ಮಾಡೋಣ ಬನ್ನಿ. ನಮ್ಮ ಕ್ಯಾಪ್ಷನ್ ಟೈಟಲ್ ಏನಿದೆ ಗೊತ್ತಾ? ರಾಹುಲ ಬೆಳ್ಳುಳ್ಳಿ ಕಬಾಬ್ ತಿಂದು ಅಪೋಷನ್ ಅಂತೆ. ಸೊ ಏನ್ ಅಪೋಷನ್ ಮಾಡ್ಸಿದಾರೆ ಇವರು, ಅವ್ನಿಗೆ ಆಗೋಗ್ಬಿಡ್ತಾರೆ. ರಾಹುಲ್ಗೆ ಗೊತ್ತ. ಅಕ್ಕ ಇರಕ್ಕ ಹರ್ಕೋಬೇಡ, ಒಂದ್ 2 ನಿಮಿಷ ಇರು, ಬರ್ತೀನಿ ಇರು. ಅಕ್ಕ ರೊಚ್ಚಿಗೆ ಹರ್ಕೊಂತವಳೆ, ಹೋಗ್ಬಿಡೋಣ. ಇಲ್ಲ ಅಂದ್ರೆ ಸ್ಕ್ರೀನ್ ಹೊರಗಡೆ ಬಂದ್ಬಿಟ್ಟು ನನ್ ಏನಾದ್ರೆ ಹೆಚ್ಚು ಕಮ್ಮಿ ಮಾಡ್ಬಿಟ್ಟವಳು. ಬಂದೆ ಅಕ್ಕ, ಬಂದೆ. ಹಾಯ್, ಹಲೋ ಫ್ರೆಂಡ್ಸ್. ಏ ಕ್ಯಾಬಾ, ಏ ಕ್ಯಾತ ಎಲ್ಲ ಹೋಗಿದ್ಯಾ? ನಮ್ಮ ಅಕ್ಕನಿಗೆ ಪ್ರೆಗ್ನೆಂಟ್ ಮಾಡಿ ಇವಳು ತಾಯಿಗೆ ಒಂದು ಸಲಾಂ. ಯಾರಿಗೂ ಅಕ್ಕ ಬೆಳ್ಳುಳ್ಳಿ ಕಬಾಬ್ ತಿಂದು ನಮ್ಮ ಅಕ್ಕನಿಗೆ ಹೊಟ್ಟೆ ಆಪರೇಷನ್ ಆಗಿದೆ ಕಣೋ. ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಅಕ್ಕ, ನಮ್ ತಾಯಿನಾಗ್ಲೂ ನನ್ ಕೈಲಿ ಆಗ್ತಾ ಇಲ್ಲ. ನನಗೆ ಮೋಷನ್ ಬರ್ತಾ ಇದೆ, ಮೋಷನ್. ಮಲ್ಲಗ್ರ ಮಲ್ಲವ್ವ, ನಿಮ್ ಅಕ್ಕನ ಬಾಯಿಗೆ ಬೆಳ್ಳುಳ್ಳಿ ಕಬಾಬ್ ಬಿತ್ತು, ಓಕೆ. ನಿನ್ನ ಬಾಯಿಗೆ ಯಾರು ಏನ್ ಹಾಕಿದಾರವ? ಒಳ್ಳೆ ಯಾರೋ ಬಗನಿ ಗೂಟ ಇಟ್ಟವ್ರೆ ಬೈ, ಪಕ್ಕ. ಕೂರ್ಲು ರೋಗ ಬಂದಿರೋ ನಾಯಿ ತರ ನರಳಾಡ್ತಾ ಇದೀಯಲ್ಲ. ಬಿಡಲ್ಲ ಕಣೋ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಳಿಗೆ ಏನಾಗಿದೆ ಗುರು? ಒಳ್ಳೆ ಮಂಗ್. ಆಮೇಲೆ ಏನದು? ಹೊಟ್ಟೆ ಆಪರೇಷನ್ ಆಗಿದೆ ಕಣೋ. ಆಪರೇಷನ್ ಗೊತ್ತು, ಅಬಾರ್ಷನ್ ಗೊತ್ತು, ಅಬೇಷನ್ ಅಂದ್ರೆ ಯಾವ್ದು ಅಂತೀನಿ. ಆಪರೇಷನ್ ಆಗಿದೆ ಕಣೋ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈ ಮಲ್ಲವಂಗೆ ಈ ತರ ಹಿಂಸೆ ಕೊಟ್ರೆ ಈ ರೀಲ್ಸ್ ಎಲ್ಲ ಯಾವನ್ ನೋಡ್ತಾನೆ ಗುರು ಅನ್ಬೇಕು ನಾವು. ರಾವುಡಿ ನರಕ. ಮಲ್ಲಗ್ರ ಹೋಗ್ಬೇಕು ಅಂದ್ರೆ ಇರೋದು ಒಂದೇ ಪರಿಹಾರ, ಏನದು? ರಾಹುಲನೇ ಬಂದು ಸ್ವಲ್ಪ ಅಳ್ಳಾಡಿಸ್ಬೇಕು. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ರಾಹುಲ್ ಹೋದ್ರೆ ಇವನ್ ಅಲ್ಲಾಡಿಸಲ್ಲ, ಅವಳೆ ಅಲ್ಲಾಡಿಸ್ ಕಳಿಸ್ತಾಳೆ. ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ರು ರಾವಣ. ಅಣ್ಣ ಕಾಚ ಹಾಕಿದ್ಯಾ ಅಣ್ಣ ನೀನು? ಬ್ಯಾಡ ಕಣಪ್ಪ ಕುಸ, ನೀನು ವೈಲೆಂಟ್ ಪ್ಯಾಂಟ್ ಗೀಟ್ ಉದ್ರೋಗ್ಬಿಟ್ಟಾತು ಗುರು, ಪ್ಯಾಂಟ್ ಉದ್ರೋಗ್ಬಿಟ್ಟಾತು. ಆಗ್ಲೇಬೇಡ, ಈಗ್ಲೇ ನಿನ್ನ ಪ್ಯಾಂಟು ಊಸ್ಟ್ ಆಗಿ ಪೋಸ್ಟ್ ಆಫೀಸ್ ಆಗೋ ಎಲ್ಲಾ ಮುನ್ಸೂಚನೆಗಳು ಕಾಣ್ತಾ ಇದಾವೆ. ನೀನು ವೈಲೆಂಟ್ ಆಗಿ ಪೋಸ್ಟ್ ಆಫೀಸ್ ಇನಾಗ್ರೇಷನ್ ಆಗೋದು ಅಲ್ಲ ಗುರು, ನಾನು ಹೇಳ್ದಾಗ ಎಣ್ಣ ಕಾಚ ಹಾಕಿಲ್ಲ ಮಗ. ಬೇಡ, ಜನಗಳಿಗೆ ನಿನ್ನ ಕಿರುಗಂಟೆ ದರ್ಶನ ಆಗೋದು ಬೇಡ. ಸೈಲೆಂಟ್ ಆಗಿದ್ರೆ ರಾಮ, ಕಸ ಹೊಡಿಲ್ಲ ಅಂತ ಬೊರ್ಕೆ ಕೊಟ್ರೆ ನೀನ್ ಡೈಲಾಗ್ ಹೊಡಿತಾ ನಿಂತಿದ್ಯಲ್ಲ. ನಿಮ್ಮವ್ವ ಬಂದ್ರೆ ಅಂತ ಪೈಡ್ ಅಂತ ಬಡಿತಾಳೆ ನೋಡು. ಸೋಳೆ ಇಲ್ಲ ಏನಂದ? ಸೂಳೆನ? ಸಾರಿ ಗುರು, ಸೋಲನ್ನ ಸೋಳೆ ಇಲ್ಲ. ನಾ ಕರೆಕ್ಟ್ ಇದ್ದೀನಿ ಗುರು, ಕರೆಕ್ಟ್ ಕೇಳಿಸ್ಕೊಂಡಿದ್ದೀನಿ. ಅಣವ್ 3/4 ಎಕರೆ ಮಂಜಣ್ಣ, ನೀನ್ ಹಿಂಗೆ ಕೆಟ್ಟಾಗ ಹಾಡ್ತಿದ್ರೆ ಜನ ಉಳ್ದಿರೋ 10 ಗುಂಟೆ ಜಮೀನು ನುಣ್ಣು ಬೋಳಿಸ್ಬಿಡ್ತಾರೆ ನೋಡು. ಸೋಳೆ ಇಲ್ಲ. ಅದು ಸೋಲೆ ಇಲ್ಲ ಕಣಣ್ಣ. ನೀನ್ ನೋಡಿದ್ರೆ ಲಿರಿಕ್ಸ್ ಗೆ ಲಕ್ವ ಹೊಡಿಯೋ ತರ ಕೆಟ್ಟ ಪದ ಬಳಸ್ತಾ ಇದೀಯಲ್ಲ. ನಿನ್ನ ಹಾಡು ಹಾಡುವಾಗ ಮೌನ್ ಯಾರಲ್ಲ ನಿಂಗೆ ಹಾಡು ಹೇಳಕ್ ಹೇಳಿದ್ದು? ಅದೇ ಹೇಳೋಪ್ಪ ದೇವ್ರು. ಗೆಳವೆ ಇಲ್ಲ, ಗೆಳವೇ ಇಲ್ಲನಾ? ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಒಂದು ಕೆಲ್ಸ ಮಾಡೋಣ, ಗೆಳವೇ ಇಲ್ಲ ಬದಲು ಕೆಳಗೇನಿಲ್ಲ ಅಂತ ಲಿರಿಕ್ಸ್ ಚೇಂಜ್ ಮಾಡ್ಕೊಂಡ್ಬಿಡು. ಕರೆಕ್ಟ್ ಹೇಳ್ದೆ ಅಣ್ಣ, ಕರೆಕ್ಟ್ ಹೇಳ್ದೆ. ನಿನ್ನ ಪ್ರೀತಿ ಕಾಯುವಾಗ ಆಡುವಿನ ಜೀವನ ರಾಗ.
ಹಿಂಗೆ ಗಬ್ ಗಬಾಗ್ ಹಾಡ್ತಿದ್ರೆ ನಿನ್ನ ಕೈನಾಗಿರೋ ಕಬ್ಬ ತಕೊಂಡು ಜನ ನಿಂಗೆ ರಬ್ಬರ್ ಗುನ್ಗಡ್ಸಿ ಹಬ್ಬ ಮಾಡ್ಬಿಡ್ತಾರೆ. ನಾನು ತಲೆ ಕೈನಲ್ಲಿರೋ ಕಬ್ಬನ ಎತ್ಕೊಂಡು ಚಿಕ್ಕದಲ್ಲಿ ಏನಂದ್ರೆ ಬಗನಿ ಕೂಟನ ಚಿಕ್ಕದಲ್ಲಿ ದೂರಿಸ್ತಾರೆ. ಎತ್ತಿ ನಡೆಯೋಣ, ತಲೆ ಬಗ್ಸನಲ್ಲ. ತಲೆ ಬಗ್ಸೋದು ಮೂವರ್ಗೆ. ಆಯ್ತು, ಎತ್ತ ತಾಯಿಗೆ ತಲೆ ಬಗ್ಸ್ತೀನಿ. ನನ್ಗೆ ಅನ್ನ ಕೊಡ್ತಾರಲ್ಲ, ಕೆಲಸ ಕೊಟ್ಟು ಅನ್ನ ಕೊಡ್ತಾರಲ್ಲ ಅವ್ರ ತಲೆ ಬಗ್ಸ್ತೀನಿ. ಇನ್ನೊಂದು ಜನಗಳಿಗೆ ತಲೆ ಬಗ್ಸ್ತೀನಿ, ಇನ್ಯಾರಿಗೂ ತಲೆ ಬಗ್ಸಲ್ಲ ಗುರು ನಾನು. ಜನಗಳು ಅಂದ್ಮೇಲೆ ಎಲ್ರು ಸೇರ್ಕೊಂಡಾಯ್ತು, ಇನ್ ಯಾರು ಉಳ್ದವ್ರೇ ಶಿವ? ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆಲ್ಲ ಅಣ್ಣ ತಲೆ ಬಗ್ಸಲ್ಲ, ತಲೆ ಎತ್ಕೊಂಡು ಓಡಾಡ್ತಾನೆ. ಅದನ್ನ ಹೇಳ್ತಾ ಇರೋದು ಬ್ರೋ, ನಿಮ್ಗೆ ಅರ್ಥ ಆಗ್ತಿಲ್ಲ. ಜನಗಳಿಗೆ ತಲೆ ಬಗ್ಸ್ತೀನಿ, ಇನ್ಯಾರಿಗೂ ತಲೆ ಬಗ್ಸಲ್ಲ ಗುರು ನಾನು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ನಿನ್ ಡೈಲಾಗ್ ಕೇಳಿ ನಿನ್ ತಲೆ ಮೇಲ್ ಮಾತ್ರ ಖಾಲಿ ಅಲ್ಲ, ಒಳಗೂ ಖಾಲಿ ಖಾಲಿ ಅಂತ ಗೊತ್ತಾಗೋಯ್ತು. ನಾನು ತಲೆ ಎತ್ತಿ ನಡೆಯೋಣ, ತಲೆ ಬಗ್ಸನಲ್ಲ. ಇನ್ಯಾರಿಗೂ ತಲೆ ಬಗ್ಸಲ್ಲ ಗುರು ನಾನು. ನೀನ್ ಹಿಂಗ್ ತಲೆ ಬೊಗ್ಗಿಸ್ತೇನೆ, ನಿನ್ ತಲೆಗೆ ರಕ್ತ ಪರಿಚಲನೆ ಆಗದೆ ನಿನ್ನ ಕೇಶ ರಾಶಿ ಎಲ್ಲ ಕಸದ ರಾಶಿ ಸೇರಿ ನಿನ್ನ ಶಿರಕ್ಕೆ ಬರ ಬಂದಿರೋದು. ರೀಲ್ಸ್ ಮಾಡಿ 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 ಗಂಟ್ಲೆಲ್ಲ ಒಣಗೋಗ್ಬಿಟ್ಟದೆ, ಅದಕ್ಕೆ ಐಸ್ ಕ್ರೀಮ್ ಚಿಂತಾದೀನಿ ಗುರು. ರೀಲ್ಸ್ ಮಾಡಿ ಮಾಡಿ ಗಂಟ್ಲು ಒಣಗೋಗಿದೆ. ಓಕೆ ಗುರು, ಹಂಗಿದ್ದಾಗ ಈ ನನ್ನ ಮಕ್ಕಳು ಕೆಲವ್ರು ಇರ್ತಾರ ಗೊತ್ತಾ? ಯಾರು ಹೇಳು? ಈ ಅತ್ಯಾಚಾರಗಳು ಇವೆಲ್ಲ ಎಸ್ಕ್ತಾ ಇರ್ತಾರ, ಲೌಡಿ ಮಕ್ಕಳು, ಈ ಚಿಕ್ಕ ಚಿಕ್ಕ ಮಕ್ಕಳುಗಳ ಮೇಲೆ ಇವ್ರು ಅವ್ರದಾದ್ರೂ ಹೋಗಿ ಇಕ್ಕೊಂಬಿಡುಗರು, ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂತಾರೆ. ಈ ತರ ಹಲ್ಕಟ್ ಕೆಲ್ಸಗಳು ಮಾಡೋದಾದ್ರು ಬಿಡ್ಬಿಡ್ತಾರ ನನ್ನ ಮಕ್ಳು. ಈ ತರದೆಲ್ಲ ನೋಡ್ ನಾವ್ ರೋಸ್ ಹೋಗ್ಬಿಟ್ಟು ಯಾಕೋ ರೋಸ್ತಿಯಲೇ ತಲೆ ಮುಖ ಎಲ್ಲ ಬಾಲ್ಡ್ ಉಕಾರಿ ಮಂಕಿ ತರ ಕೆಂಪಾಗೋಗೋದಲ್ಲ ಯಾಕೆ? ಈ ಕಾಮೆಂಟ್ ಅಲ್ಲಿ ಏನಂತ ಬೈತಾರೆ ಗೊತ್ತಾ? ಯಾರಾದ್ರು ಬಿಡು ಅಂತಾರೆ ಗುರು. ನಾನ್ ಕರೆಕ್ಟ್ ಹೇಳಿದೀನಿ ನೋಡು, ನಿಜ ಹೇಳ್ತೀನಿ ಗುರು. ಸೋಷಿಯಲ್ ಸರ್ವಿಸ್ ಆದ್ರೂ ಆಗುತ್ತೆ, ಕೆಲವೊಂದು ತಪ್ಪುತ್ತೆ ನಿನ್ನಿಂದ, ತುಂಬಾ ಒಳ್ಳೇದಾಗ್ತದೆ. ಈ ತರ ಹಿಂಸೆ ಯಾಕೆ ಗುರು? ಅಣ್ಣನ ಮುಖ ಯಾಕೆ ಕೆಂಪಾಗದೆ ಅಂತ ಈಗ ಅರ್ಥ ಆಯ್ತು. ಜನ ಮಾಡಿರೋ ಕಮೆಂಟ್ಸ್ ಓದಿ ಅಣ್ಣ ಕೆಂಡ ಮಂಡಲ ಆಗ್ಬಿಟ್ಟವನೆ. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಅಣ್ಣ ಕೋನೈಸು ಕಪ್ಪೈಸು ಕುಲ್ಫಿ ಎಲ್ಲಾ ತಿಂದು ಇನ್ನೂ ಕೂಲ್ ಆಗಿಲ್ಲ ಅಂದ್ರೆ ಹೋಗಿ ಫ್ರಿಜ್ ಒಳಗೆ ಕೂತ್ಕೊಂಡ್ಬಿಡು, ಪರ್ಮನೆಂಟ್ ಆಗಿ ಕೂಲ್ ಆಗಿ ಹೋಗ್ತೀಯ. ಯಾಕೆ ಸರ್ ಡೆಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಎಲ್ಲರ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್ ತಗೊಳ್ಳಿ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನ್ ಇವತ್ತು ಏನ್ ಬಂದು ಗೊತ್ತಿದ್ದೀನಿ ಅಂದ್ರೆ ತೊಡೆಗಳು ತೋರ್ಸಕ್ಕೆ ನಂಗೆ ಗೊತ್ತಾಯ್ತು. ನನ್ ಕಣ್ ತುಂಬಾ ಶಾರ್ಪ್ ಇದೆ. ನಾ ಫಸ್ಟ್ ಅಲ್ಲಿಗೆ ಝೂಮ್ ಹಾಕಿದ್ದು, ಬೇರೆ ಎಲ್ಲಿಗೂ ಹಾಕಿಲ್ಲ. ಆಟಲ್ಲ ಬಿಟ್ಬಿಟ್ಟು ಯಾಕೆ ಬಂದೆ ಅಂತ ಹೇಳು. ಇವತ್ತು ನಂದು ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಓಹೋ, ಅಳ್ತಾ ಇದೀಯಾ? ಬಟ್ ಏನಂತ ಅಂದ್ರೆ ನನ್ ಗಂಡ ಸರ್ಪ್ರೈಸ್ ಕೊಡ್ತಾನೆ ಅಂತ ಕಾಯ್ಕೊಂಡು ಕುತ್ಕೊಂಡಿದ್ದೆ. ಏನ್ ಸರ್ಪ್ರೈಸ್ ಕೊಡ್ಬೋದು ಅಂತಾನು ಕಾಯ್ತಿದ್ದೆ. ನಾನು ಹೇಳೋದು ಸರಿ ಹೋಗಲ್ಲ, ತೋರ್ಸ್ಬಿಡ್ತೀನಿ, ನೀವೇ ನೋಡ್ಬಿಡಿ. ಇದೇನೋ ಬಾಯ ವಿಚಿತ್ರವಾಗಿದೆ. ಏನ್ ಅನ್ಕೊಂಡ್ರಿ ಇದನ್ನ? ಬದನೆಕಾಯಿ ಅಲ್ಲ, ಅವ್ನು ಯಾವ ಸೀಮೆ ಗಂಡ ಅಂತೀನಿ. ಎಲ್ಲ ಬಿಟ್ಟು ಬದನೆಕಾಯಿ ಕೇಕ್ ಮಾಡ್ಸಿ. ಸಾರಿ ಅಕ್ಕೋ, ಸಾರಿ, ಪ್ಯಾಂಟ್ ಕಲರ್ ಇಂದ ನಂಗೆ ಗೊತ್ತಾಗಿಲ್ಲ. ಸಾರಿ, ಕನ್ಫ್ಯೂಷನ್ ಆಯ್ತು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಾವ ಹಂಗೆಲ್ಲ ಜೀವನದಲ್ಲಿ. ಆದ್ರೂ ಅವ್ನ್ ಕೊಟ್ಟವನೇ ಅಂದ್ರೆ ಬದನೆಕಾಯಿ ಯಾಕೋ ಇಲ್ಲ. ಏನ್ ಕಾರಣ ಇರ್ಬೋದು ಅಂತೀನಿ. ಮಾತಿಗೂ ಯಾವ್ದಾರ ಏನಾದ್ರು ಹೇಳಿದ್ರೆ ಸಾಕು, ಬದನೆಕಾಯಿ ಅಂತಿದೆ ಅನ್ಬಿಟ್ಟು ನನ್ ಗಂಡ ಬದನೆಕಾಯಿ ಕೇಕ್ನೆ ಕಟ್ ಮಾಡಿಸ್ಬಿಟ್ಟವ್ನು ಇವತ್ತು. ಏನ್ರಿ ನಿಮಗೆ ಬದನೆಕಾಯಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಬದನೆಕಾಯಲ್ಲಿ ಗುಂಡು ಬದನೆ, ಉದ್ದ ಬದನೆ ವೆರೈಟಿಗಳಿದಾವೆ. ಆದ್ರೆ ಆ ಗಂಡ ಆ ಎರಡನ್ನೂ ಬಿಟ್ಟು ಬಾಟ್ಲು ಬದನೆ ಕೇಕ್ ಮಾಡ್ಸೋನಲ್ಲ, ಯಾಕೆ ಅಂತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬದನೆಕಾಯಿ ಅಂದ್ರೆ ಅಪಾರ್ಥ ಮಾಡ್ಕೊಳ್ಳೋ ಈ ಸಮಾಜದಲ್ಲಿ ಹೆಂಡತಿಗೆ ಬದನೆಕಾಯಿ ಕೇಕ್ ಮಾಡ್ಸೋನಲ್ಲ ಆ ಗಂಡ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಅಂದ್ರು ಬದನೆಕಾಯಿ ಅಂದ್ರೆ ಹುಳ ಇರುತ್ತೆ, ಕೇಕ್ ತಿನ್ನೋವಾಗ ಒಸಿ ನೋಡ್ಕೊಂಡ್ ತಿನ್ನಕ. ನಮಸ್ಕಾರ ಗುರು. ನೋಡಿದ್ರು ಓ ಜಾತ್ರೆ. ಇವ್ನ್ಯಾವನ ಸೆಡೆ ನನ್ ಮಗ. ಇನ್ನ ಬೇರೆ ಬೇರೆ ಫ್ಯಾಷನ್ ಇದಾವೆ, ಬನ್ನಿ. ಎಲ್ಲಿಂದ ತಕ ಬಂದ್ಲ ಈ ರಂಗಿಲ ಗಿಲಾಸ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಪ್ರಿ ಅನ್ನೋ ಪದ ಪದೇ ಪದೇ ಬಳಕೆ ಆಗ್ತಾ ಇರುತ್ತೆ. ಆ ಪದಕ್ಕೆ ಸಮಾನಾರ್ಥಕ ಪದ ಅಂದ್ರೆ ನಿನ್ ಹೆಸರು ಹೇಳ್ಬೋದು ಕಣ್ಲ. ಇನ್ನ ಬೇರೆ ಬೇರೆ ಫ್ಯಾಷನ್ ಇದಾವೆ, ಬನ್ನಿ. ಅಣ್ಣ, ನಾವು ಈ ತರದ್ ಏನಾದ್ರು ಫ್ಯಾಷನ್ ಮಾಡೋಣ ಅನ್ಕೊಂಡಿರ್ತೀವಿ. ಈ ತರ ಕಾಂಬೋ ತೋರ್ಸದ್ಮೇಲೆ ಅಣ್ಣ ನಮ್ಮ ತಾಯಿನಾಗ್ಲೂ ಮಾಡಲ್ಲ ಅಣ್ಣ. ನಾನಿಟ್ಟಿರೋ ಗಾಡಿಗೆ ಚಪ್ರಿ ಅಂತ ಹೆಸರಿಕ್ಬಿಟ್ಟವ್ರ. ಆ ತರ ಚಪ್ರಿ ಶೋಕಿ ಮಾಡ್ಬಿಟ್ರು. KTM ಇಟ್ಟವ್ರಲ್ಲ ಚಪ್ರಿಗಳಾಗೋಗ್ಬಿಟ್ಟವ್ರಿ. ಏನ್ ಮಾಡೋಣ ಗುರು, ಏನ್ ಮಾಡೋಣ? ನಮ್ಮ ಮನೆ ಬರ ಹಿಂಗೆ. ನಿಮ್ಮಂತವ್ರಿಂದ ಗುರು, ನಿಮ್ಮಂತವ್ರಿಂದಾನೇ. ನಮಸ್ಕಾರ ಕಣೋ, ನಮಸ್ಕಾರ.
ನಿನ್ನ ಸಾಮಾನಿಗೂ ನಮಸ್ಕಾರ. ಯಾರು ಇವ್ರಲ್ಲ? ಕಾಮನ ಬಿಲ್ಲಿಗುಟ್ಟಿ. ಏಯ್ ಪ್ರಮೋಷನ್ ವಿಡಿಯೋನೇನ್ರಲ್ಲಿ? ಯಾಕೋ ಬೇಜಾರ್ ಮಾಡ್ತೀರಾ ಈ ತರ? ಕಾಮಣ್ಣನ ಮಕ್ಕಳಿದ್ದಂಗಿದ್ದೀರಲ್ಲ. ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಂಗಿಲ್ಲ. ಇವಾಗ ಪಾಸ್ ಆದ್ರೆ ಇವನ್ನ ನೋಡೇ ನಾನು ಟೆನ್ಷನ್ ಆಗೋಗ್ಬಿಟ್ಟಿದ್ದೆ. ಇವಾಗ ಪಾಸ್ ಆದ್ರೆ ಗೊತ್ತಾ, ಅವ್ರನ್ನ ನೋಡಿ ದಂಗೆ ಆಗೋಗ್ಬಿಟ್ಟೆ. ಯಾರಿಗೂ ನೀವು ಹತ್ತೂರ್ ಜಾತ್ರೆಯಿಂದ ಅಂಗಿ, ಪುತ್ತೂರ್ ಜಾತ್ರೆಯಿಂದ ಪ್ಯಾಂಟು, ಕಿತ್ತೂರ್ ಜಾತ್ರೆಯಿಂದ ಕೂಲಿಂಗ್ ಗ್ಲಾಸ ತಕೊಂಡು ಜಾತ್ರೆಗೆ ಜ್ವರ ಬರ್ಸಿ ಮಾತ್ರೆ ತಿನ್ಸೋ ತರ ಬಂದಿರಲ್ಲಪ್ಪ. ಚಿಕ್ಕ ವಯಸ್ಸಲ್ಲಿ ಚಿಕ್ಕಲ್ಲೂರ್ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡಿರೋ ಈ ತಮ್ಮಂದ್ರೂನೇನಾದ್ರೂ ಅಕ್ಕ ಉರ್ಫಿ ನೋಡ್ಬಿಟ್ರೆ ಫುಲ್ ಖುಷಿಯಾಗಿ ಕುಣಿಯೋಕ್ ಶುರು ಮಾಡ್ಬಿಡ್ತಾಳೆ. ಸೂಪರ್ ಬ್ರೋ. ಅಣ್ಣ ಯಾವ್ದಣ್ಣ ಚಿರುತಿನ ಏನು? ಪೋಲ್ಕಾ ಡಾಟ್ ಪೋಲಿ ಪಾಪಣ್ಣ. ನಮ್ಗೆ ಅಮ್ಮ ಗೊತ್ತು, ಇದ್ಯಾವ್ದಿದು ಉಮ್ಮ ಕಾಯಿಲೆ, ದಡಾರಾಗಿಂತ ಡೇಂಜರಸ್ ಕಾಯಿಲೆ ಇದ್ದಂಗಿದೆ. ಎಲ್ಲೋ ಅಣ್ಣನಿಗೆ ವಿಷಕಾರಿ ಕಪ್ಪೆನೋ ಡಾಲ್ಮೇಷನ್ ಡಾಗು ಕಚ್ಚಿರ್ಬೇಕು, ಅದ್ರ ಪ್ರಭಾವ ಹಿಂಗಾಗ್ಬಿಟ್ಟವನೇ ಪಾಪ. ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್. ಹಾಲಿವುಡ್ ನವರು ಅಣ್ಣನ್ ನೋಡ್ಬಿಟ್ರೆ 103 ಡಾಲ್ಮೇಷನ್ ಮೂವಿಗೆ 103ನೇ ನಾಯಿಯಾಗಿ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಅಣ್ಣ ದಯವಿಟ್ಟು ಹಿಂಗೆ ದೂರದಿಂದ ಪ್ಲೇನ್ ಕಿಸ್ ಕೊಟ್ಕೊಂಡೇ ಇರು. ಯಾರಿಗಾದ್ರೂ ಟಚ್ ಮಾಡ್ಬಿಟ್ಟಿಯಾ, ಕರೋನಾ ಬಂದೇ ಜನ ಇನ್ನು ಸುಧಾರಿಸ್ಕೊಂಡಿಲ್ಲ, ಇನ್ನು ನಿನ್ನ ಪೋಲ್ಕಾ ಡಾಟ್ ಪೋಲಿ ಕಾಯಿಲೆ ಜನಗಳಿಗೆ ಸ್ಪ್ರೆಡ್ ಆಗ್ಬಿಟ್ರೆ ಇವನನ್ನ ತಮ್ಮ ಅನ್ಬೇಕೋ, ತಂಗಿ ಅನ್ಬೇಕೋ, ತಮ್ಮಂಗಿ ಅನ್ಬೇಕೋ, ಇಲ್ಲ ಕಮಂಗಿ ಅನ್ಬೇಕೋ ಗೊತ್ತಾಗ್ತಾ ಇಲ್ವೇ? ಯಾಕೋ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಅಲ್ಲ, ಜುಟ್ಟನ್ನ ಗಂಡಸರು ಬಿಡ್ತಾರೆ ಓಕೆ, ಆದ್ರೆ ಇವನು ಇನ್ನೂ 2 ಹೆಜ್ಜೆ ಮುಂದೆ ಹೋಗಿ 2 ಜಡೆ ಎಣ್ದು ರೆಡ್ ಕಲರ್ ರಿಬ್ಬನ್ ಕಟ್ಕೊಂಡ್ ರಂಗಿನ ಆಟ ಆಡ್ತಾವನಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿದ್ದೆ ಬರ್ತೈತೆ. ನಮ್ ಹೈಸ್ಕೂಲಲ್ಲಿ ಹೆಣ್ಮಕ್ಳು ಜಡೆ ಕಟ್ಕೊ ಬಂದಿದ್ ಫೀಲ್ ಕೊಟ್ಟಾಗುರು. ಮತ್ತ ಜಡೆ ನಾನ್ ನೋಡ್ಲಿಲ್ಲ, ಇವನಿಂದನೇ ನೋಡಿದ್ದು. ತಮ್ಮಂಗೆ ನೀನು ಅವಳಿಗೆ ತಾಳಿ ಕಟ್ಟೋದಿರ್ಲಿ, ಹೆಣ್ ಸಿಕ್ಕಿಲ್ಲ ಅಂತ ಬರ್ಗೆಟೋನ್ ಯಾರಾದ್ರೂ ನಿನ್ನ ಅವತಾರ ನೋಡಿ ನಿನಗೆ ತಾಳಿ ಕಟ್ಬಿಟ್ಟಾನು. ಯಾರಿಗೂ ಹೇಳಲ್ಲ, ಗುಟ್ಟಾಗೋಗಿ ಆರ್ಯ ಸಮಾಜದಲ್ಲಿ ನಾ ಇಬ್ರು ಮದುವೆ ಆಗ್ಬಿಡೋಣ. ಹೆಂಗೂ ಜಡೆ ಹಾಕಿ ರಿಬ್ಬನ್ ಕಟ್ಟಿದ್ಯಾ, ಬ್ರಹ್ಮ ಗಂಟು ಸಿನಿಮಾ ಮುನಿಯಮ್ಮ ತರ ತಂತಿ ಕಟ್ಟಿ ನಿಲ್ಲಿಸ್ಬಿಡು, ಇನ್ನೂ ಚೆನ್ನಾಗಿರ್ತದೆ. ಮುನಿಯಮ್ಮ ನೋಟಿಸ್ ಇಲಿ ಬಾಲ, ಓನ್ಲಿ ಕುದುರೆ ಬಾಲ, ಪೋನಿ ಟೈಲ್. ಇನ್ನು ಈ ಕರೋನಾ ಬಂದ್ ಹೋದಾಗಿಂದ ಹೊಸ ವೈರಸ್ ಗಳು ಬರ್ತಾನೆ ಇರ್ತಾವಲ್ಲ, ಹಂಗೆ ಈ ಇನ್ಸ್ಟಾಗ್ರಾಮ್ ನಲ್ಲಿ ಹೊಸ ಟ್ರೆಂಡ್ ಗಳು ವೈರಲ್ ಆಗ್ತಾನೆ ಇರ್ತಾವೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅದ್ರಲ್ಲಿ ಇದ್ ಯಾವ್ದೋ ಒಂದು ಬೆಲ್ಟ್ ಹಿಡ್ಕೊಂಡು ಬೆದಕ್ ಬಂದಿರೋ ಬೀದಿ ನಾಯಿಗಳ ತರ ಆಡೋದು ಮೆದೇನ್ ಎಲ್ಲೋ ನೋಡ್ದಂಗಿದೆಯಲ್ಲ, ಟ್ರೆಂಡ್ ಅಂತೆ. ಲೋ ವರುಣ, ಏನೋ ಬಂದಿರೋದು ನಿನ್ಗೆ ಮರಣ. ನಿನಗೇನ್ ಬಂತು ದಾಡಿ? ಟ್ರೆಂಡ್ ಅನ್ಬಿಟ್ರೆ ತೊಳಿದೇ ಇರೋ ಅಂಡು ಬೇಕಾದ್ರೂ ತೋರಿಸ್ಬಿಡ್ತೀರಾ ಅಲ್ವಾ? ಉಗಿರು ಮೊಕ್ಕೆ. ನೀನು ಸದ್ಯದಲ್ಲೇ ಮೇಲ್ ಸ್ಟ್ರಿಪ್ಪರ್ ಆಗೋ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದಾವೆ. ನನ್ನ ಮತ್ತೆ ಕಾಮಜ್ವರ ಬಂದೈತಿ. ಅಲ್ಲ, ಆ ಹಾಡುವ ಡ್ಯಾನ್ಸ್ ಹೇಳ್ತಿದೆ ಅದ್ರ ಅರ್ಥ ಏನು ಅಂತ. ಇಂತ ಅಸಹ್ಯನೆಲ್ಲ ಟ್ರೆಂಡು ಅಂತ ಮಾಡಿ ನಿಮ್ಮನ್ನ ಫಾಲೋ ಮಾಡ್ತಿರೋ ಸ್ಕೂಲು ಕಾಲೇಜ್ ಹುಡುಗ ಹುಡುಗಿರಿಗೆ ಏನ್ರಯ್ಯ ಮೆಸೇಜ್ ಕೊಡ್ತೀರಾ? ಇದೊಂದು ಬದುಕಿ, ಅವ್ರು ಎದಕ್ ತಗೋಬೇಡ್ರಿ, ವಿಡಿಯೋದಲ್ಲಿ ಅಷ್ಟೇ ನೋಡ್ರಿ, ಅಲ್ಲಿಗೆ ಬಿಟ್ಬಿಡ್ರಿ. ಇನ್ನು ಇದೇ ರೀತಿ ಹೊಸ ಐಲ್ ಪೈಲ್ ಟ್ರೆಂಡ್ಗಳು ಶೋಕಿಗಳು ಶುರು ಆಗ್ಬಿಟ್ಟಿದಾವೆ. ಮಮ್ಮಿ ಬಸ್ ಸ್ಟಾಪ್ ಅಲ್ಲಿ ಇದೀನಿ, ಫೋನ್ ಬಂದ್ ಮತ್ತೆ ಕಾಯ್ತಾ ಇದ್ದೀನಿ. ಮಮ್ಮಿ ನಾ ಕೊಪ್ಪಳಕ್ಕೆ ಬಂದಿದ್ದೀನಿ. ಅಯ್ಯೋ ಆಂಜನೇಯ, ಏನಪ್ಪ ಆ ಸಿಚುವೇಶನ್ ನಾವೇನಾರು ಇದ್ರೆ ಖಾನ ಕಾಯೋ ಬಿರಿಯಾನಿ ಕೇಯಲೇ ನಿನ್ನ ಮೊಖನ ಅನ್ಬಿಟ್ಟು ಅಂತವನ್ನೆಲ್ಲ ಒಂದು ಕ್ಲಿಪ್ ಕೊಟ್ಟು ತೆಗಿ, ಇದನ್ನ ಹಾಕು, ಇದನ್ನ ಅನ್ಬೇಕು. ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅವನ್ನೆಲ್ಲ ಹಾಕೊಂಡು ಓ ನಮ್ಮ ಮೈಸೂರು ಮ್ಯಾಂಗೋ ಅವ್ರ ವಿಡಿಯೋ ನೋಡಿ ಇಷ್ಟ ಆಯ್ತಾ ಗೈಸ್ ನಿಮ್ಗೆ? ನನಗಂತೂ ಸಗದ್ ಇಷ್ಟ ಆಯ್ತು. ಹೆವಿ ರೋಸ್ಟ್ಗಳು ಮಾಡ್ತಾ ಇರ್ತಾರ,
ನಾವು ನಾನು ಸ್ಟಾರ್ಟ್ ಮಾಡಿದ್ದು ರೋಸ್ಟ್ ನೋಡೋದಕ್ಕೆ ನಮ್ಮ ರೋಸ್ಟ್ ಗಾರ್ಡ್ ಕಿರಿಕ್ ಗುರು. ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದು ನನ್ನ ರೋಸ್ಟ್ ನೋಡೋ ಅಭ್ಯಾಸ ತುಂಬಾ ವರ್ಷಗಳ ಹಿಂದೆ. ಸೊ ಇವಾಗ ಕನ್ನಡದಲ್ಲಿ ತುಂಬಾ ಜನ ರೋಸ್ಟರ್ಸ್ ಮಸ್ತ್ ರೋಸ್ಟ್ಗಳು ಮಾಡ್ತಾರೆ. ಸೊ ನೆಕ್ಸ್ಟ್ ಯಾರೋ ವಿಡಿಯೋಗೆ ರಿಯಾಕ್ಷನ್ ಮಾಡೋಣ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಹೇಗಿತ್ತು ಅಂತ ದಯವಿಟ್ಟು ತಿಳಿಸಿ ಗೈಸ್. ಕಮೆಂಟ್ ಸೆಕ್ಷನ್ ನಿಮ್ದೆ, ಚಚಾಕ್ರಿ, ಕಮೆಂಟ್ ಸೆಕ್ಷನ್ ಧ್ವಂಸ ಮಾಡಾಕ್ರಿ. ನೆಕ್ಸ್ಟ್ ಯಾರ್ ವಿಡಿಯೋಗೆ ರೋಸ್ಟ್ ಮಾಡಬೇಕು. ಜೊತೆಗೆ ಹೊಸಬ್ರು ತುಂಬಾ ಜನ ಹೊಸ ಯೂಟ್ಯೂಬರ್ಸ್ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಸಿಗ್ತಿರಲ್ಲ. ಸೊ ತುಂಬಾ ಟ್ಯಾಲೆಂಟ್ ಇರುತ್ತೆ, ಆ ಥರದವ್ರು ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅವ್ರಿಗೂ ಇದೇ ತರ ವಿಡಿಯೋ ಮೇಲೆ ರಿಯಾಕ್ಷನ್ ಮಾಡಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮರೀದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ನೋಡಿರಿ. ಏನ್ ಹೇಳಿ, ಗಂಟೆ. ಓಕೆ, ಮರಿಬೇಡ್ರಿ. ಸಿಗೋಣ ಮುಂದಿನ ನೋಡಿದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಲವ್ ಯು, ಬಾಯ್. ನಾ